ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಧಿ, ಏನಾಯ್ತು? ನಿಮ್ಮ ಮುಖದಲ್ಲಿ ಏನೋ ಟೆನ್ಷನ್ ಕಾಣಿಸ್ತಿದೆ. ಏನಾದರೂ ಇದ್ರೆ ಹೇಳು. ಏನಿಲ್ಲ, ಅದಕ್ಕೆ ಒಂದು ಸ್ವಲ್ಪ ತಲೆನೋವ್ತಾ ಇತ್ತು ಅಷ್ಟೇ. ನೀವು ಹೋಗಿ ಐಸ್ ಕ್ರೀಮ್ ತರಿಸಿ, ನಾನು ಬರ್ತೀನಿ. ಸರಿ ನಿಧಿ, ನಾವು ಐಸ್ ಕ್ರೀಮ್ ಆರ್ಡರ್ ಮಾಡ್ತೀವಿ, ನೀನು ಬಂದ್ಬಿಡು. ಮಾಮ್, ಪ್ಲೀಸ್ ಕಾಲ್ ಮಾಡು ಮಾಮ್. ತುಳಸಿಯವರೇ, ಲೇಟ್ ಆಯ್ತು, ಬೇಗ ಬನ್ನಿ. ಬಂದೆ. ಎಲ್ರು ಹೊರಟಾಯ್ತಾ? ಎಲ್ಲರೂ ಹೊರಟಾಯ್ತು. ದೇವಸ್ಥಾನದಲ್ಲಿ ವ್ಯವಸ್ಥೆ ಮಾಡ್ಬೇಕಲ್ಲ, ಅದಕ್ಕೆ ಅವ್ರನ್ನೆಲ್ಲ ಮುಂಚೆನೆ ಕಳಿಸಿದೆ. ಉಳಿದಿರೋದು ನಾನು, ನೀವು ಇಬ್ಬರೇ. ಹೊರಡೋಣ ಬನ್ನಿ. ಇರಿ, ನಿಧಿ ಇನ್ನೂ ಇಲ್ಲೇ ಇದ್ದಾಳೆ, ಅವಳು ಇನ್ನೂ ಹೊರಟಿಲ್ಲ. ಹೌದಾ? ನಿಧಿನೂ ಹೊರಟಿಲ್ವಾ? ಅವಳು ನಮ್ಮ ಜೊತೆನೆ ಕರ್ಕೊಂಡು ಹೋಗೋಣ. ನಿಧಿ, ನಿಧಿ, ಅರೆ ಇದೇನಿದು? ನಿಧಿನ್ ಕರೆದ್ರೆ ದೀಪಿಕಾ ಬರ್ತಾ ಇದ್ದಾಳೆ. ದೀಪಿಕಾ, ನೀನ್ ಇನ್ನೂ ಇಲ್ಲೇ ಇದೆಯಾ? ನೀನ್ ಅಭಿ ಜೊತೆ ಹೊರಡ್ಲಿಲ್ವಾ? ಇಲ್ಲ ಅಮ್ಮ, ಜೊತೆಲೇ ಹೋಗಬೇಕು ಅನ್ಕೊಂಡೆ. ಆದರೆ ಸೀರೆ ಯಾವ್ದು ಉಟ್ಕೋಬೇಕು, ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಯಾವ್ದು ಹಾಕ್ಕೋಬೇಕು, ಆಮೇಲೆ ಹೇರ್ ಸ್ಟೈಲು, ಇದೆಲ್ಲ ನೋಡ್ಕೊಳ್ಳೋದ್ರೊಳಗೆ ಲೇಟ್ ಆಗೋಯ್ತು. ಸರಿ, ಈಗ ಕ್ಲಾರಿಟಿ ಸಿಗ್ತಾ? ಸರಿಯಾಗಿ ರೆಡಿ ಆದ್ಯಾ? ಅದನ್ನ ನೀವೇ ಹೇಳಬೇಕು. ಹೇಗೆ ಕಾಣಿಸ್ತಿದ್ದೀನಿ ನಾನು? ಮಹಾಲಕ್ಷ್ಮಿ ತರ ಕಾಣ್ತಾ ಇದೆಯಾ. ಮನ್ಸಲ್ಲಿ ಒಳ್ಳೆತನ, ಮುಖದಲ್ಲಿ ಅಂದವಾದ ನಗು, ಹೃದಯದಲ್ಲಿ ಪ್ರೀತಿ, ಜೊತೆಗೆ ಈ ಅಲಂಕಾರ, ಇಷ್ಟೆಲ್ಲ ಇದ್ಮೇಲೆ ಯಾರಾದರೂ ಚೆನ್ನಾಗಿ ಕಾಣಲೇಬೇಕಲ್ವಾ? ವಾವ್, ಥ್ಯಾಂಕ್ಸ್ ಅಮ್ಮ. ನಾನು ಹಾಗೆ ಕಾಣ್ತಿದ್ದೀನೋ ಇಲ್ವೋ, ಆದರೆ ನೀವು ಹೇಳಿದ್ದಾದ್ಮೇಲೆ ನನಗೆ ಖುಷಿ ನಾಚಿಕೆ ಎರಡೂ ಆಗ್ತಿದೆ. ಸರಿ ಹೊರಡೋಣ. ಅಯ್ಯೋ, ನಿಧಿ ಇನ್ನೂ ಬಂದೇ ಇಲ್ಲ. ನಿಧಿ, ನಿಧಿ, ಬೇಗ ಬಾ. ದೊಡ್ಡಮ್ಮ, ನನ್ಗೆ ಯಾಕೋ ತುಂಬ ಹೊಟ್ಟೆ ನೋವ್ತಾ ಇದೆ. ನಾವಿವತ್ತು ದೇವಸ್ಥಾನಕ್ಕೆ ಬರಲ್ಲ, ಪ್ಲೀಸ್. ಇದಕ್ಕಿದ್ದಾಗೆ ಯಾಕೆ ಹೊಟ್ಟೆ ನೋವು? ಕಷಾಯ ಮಾಡ್ಕೊಡ್ಲಾ? ಬೇಡ ದೊಡ್ಡಮ್ಮ, ನಾನು ದೇವಸ್ಥಾನಕ್ಕೆ ಬರೋ ಹಾಗಿಲ್ಲ. ಓ, ಹಾಗ ಒಳ್ಳೆ ಸಮಯದಲ್ಲಿ ಹೀಗಾಗಬೇಕಾ? ಸರಿ, ನೀನು ಆರಾಮಾಗಿ ಮನೇಲಿ ರೆಸ್ಟ್ ಮಾಡು, ನಾವು ಹೋಗಿ ಬರ್ತೀವಿ. ನಿಧಿ ಇಂಥ ಟೈಮಲ್ಲಿ ಯಾವಾಗಲೂ ಹೊಟ್ಟೆ ನೋವು ಅಂತಿರ್ಲಿಲ್ಲ ಅಲ್ವಾ? ಇದ್ದಕ್ಕಿದ್ದ ಹಾಗೆ ಏನಾಯಿತು? ನಿಧಿ, ಇವತ್ತು ಯಾಕೋ ತುಂಬ ಹೊಟ್ಟೆ ನೋವು ಅಂತಿದ್ಯಾ? ನಾನು ನಿನ್ನ ಜೊತೆಲೇ ಇದ್ದು ನಿನ್ನ ನೋಡ್ಕೋತೀನಿ. ಈ ದೀಪಿಕಾ ನನ್ನ ಬೆನ್ನು ಬಿಡೋ ಹಾಗೆ ಕಾಣಿಸ್ತಿಲ್ಲ. ಕರೆಕ್ಟ್. ದೀಪಿಕಾ, ನೀನು ನಿಧಿ ಜೊತೆ ಇರು, ನಾವು ಹೋಗಿ ಬರ್ತೀವಿ. ಇಲ್ಲ ದೊಡ್ಡಪ್ಪ, ದೀಪಿಕಾ ಇಷ್ಟೊಂದೆಲ್ಲ ರೆಡಿಯಾಗಿ ಮನೇಲಿ ಉಳ್ಕೊಳ್ಳೋದು ಬೇಡ, ನನಗೆ ಬೇಜಾರಾಗುತ್ತೆ. ದೀಪಿಕಾ, ಪ್ಲೀಸ್ ನೀನು ಹೋಗ್ಬಾ, ಐ ಕ್ಯಾನ್ ಮ್ಯಾನೇಜ್. ಆಯುಷ್ವ? ಹ್ಞೂ ದೊಡ್ಡಪ್ಪ, ನಾನು ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ, ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಆಗುತ್ತೆ. ಸರಿ ನಿಧಿ, ಹಾಗೆ ಆಗಲಿ. ಏನಾದರೂ ತೊಂದರೆ ಆದರೆ ಕಾಲ್ ಮಾಡು. ಹುಷಾರು. ನೋಡು, ಮನೆ ಆಚೆ ಪೊಲೀಸ್ನವ್ರು ಇದ್ದಾರೆ, ಆತಂಕ ಪಡೋಂಥದ್ದು ಏನೂ ಇಲ್ಲ. ಓಕೆ? ಏನು ಮಾಮ್, ನೀನು ದಿನಕ್ಕೊಂದೊಂದು ನಂಬರ್ ಚೇಂಜ್ ಮಾಡ್ತಿದ್ಯಾ? ನನಗೆ ನಿನ್ನ ಕಾಂಟ್ಯಾಕ್ಟೇ ಮಾಡೋಕ್ಕಾಗ್ತಿಲ್ಲ. ಮನೇಲಿ ಇವಾಗ ಯಾರೂ ಇಲ್ಲ, ನೀನು ಇವಾಗ ಬರ್ಬೋದು, ಬೇಗ ಬಂದ್ಬಿಡು. ದೀಪಿಕಾ, ಏನು ಯೋಚನೆ ಮಾಡ್ತಾ ಇದೆಯಾ?
ನೀನ್ ಚೆನ್ನಾಗೇ ರೆಡಿ ಆಗಿದ್ಯಾ, ನಿನಗೆ ಇನ್ನೂ ಸಮಾಧಾನ ಇಲ್ವಾ? ದೀಪಿಕಾ, ಈ ಸ್ಯಾರಿಲಿ ತುಂಬಾ ಮುದ್ದ ಕಾಣಿಸ್ತಿದ್ಯಾ, ಅದ್ರ ಬಗ್ಗೆ ಚಿಂತೆ ಬಿಡು. ನನಗೆ ನಿಧಿ ಬಗ್ಗೆ ಅನುಮಾನ ಇದೆ. ಅನುಮಾನನ? ಏನ್ ಅನುಮಾನ? ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಇತ್ತೀಚೆಗೆ ಅವಳು ಬೇರೆ ಥರನೇ ಬಿಹೇವ್ ಮಾಡ್ತಿದ್ದಾಳೆ. ಅವಳು ಮುಂಚೆ ಎಲ್ಲ ಈ ಥರ ಇರಲಿಲ್ಲ. ಏನ್ ದೀಪಿಕಾ ಅವ್ರ ಇದೆಲ್ಲ? ಹೆತ್ತು ತಾಯಿ ಎಷ್ಟೆಲ್ಲ ತಪ್ಪುಗಳು ಮಾಡ್ತಿರುವಾಗ ಯಾರೇ ಮಕ್ಕಳಾದ್ರೂ ವಿಚಿತ್ರವಾಗಿ ರಿಯಾಕ್ಟ್ ಮಾಡ್ತಾರಲ್ವ? ಹೌದು, ನಮ್ಮ ನಿಧಿ ತುಂಬಾ ಇನ್ನೋಸೆಂಟ್. ಅವಳ ಮನಸ್ಸಿಗೆ ತುಂಬಾ ಹರ್ಟ್ ಆಗಿದೆ, ಅದಕ್ಕೆ ಈ ರೀತಿ ರಿಯಾಕ್ಟ್ ಮಾಡ್ತಾರೆ. ಇಲ್ಲ ಅಬಿ, ಅವಳಲ್ಲಿ ಮುಂಚೆ ಇದ್ದಿದ್ದು ಇನ್ನೋಸೆನ್ಸ್ ಇಲ್ಲ. ನನಗೇನೋ ಅವಳು ಇನ್ನೋಸೆಂಟ್ ಆಗಿ ಕಾಣಿಸ್ತಾ ಇಲ್ಲ. ಅವಳು ಬೇರೆನೇ ಲೆಕ್ಕಾಚಾರದಲ್ಲಿ ಇದ್ದಾಳೆ. ಅವಳು ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾಳೆ. ಅವಳಿಗೆ ಅವ್ರ ಅಮ್ಮನ ಬಗ್ಗೆ ಸಿಂಪತಿ ಇದೆ. ನಾವೆಲ್ಲರೂ ಅನ್ಕೊಂಡಿರೋ ಹಾಗೆ ಅವಳಿಗೆ ಅವ್ರ ಅಮ್ಮಂಗೆ ಶಿಕ್ಷೆ ಆಗೋದು ಇಷ್ಟ ಇಲ್ಲ. ಆದ್ರೂ ದೀಪಿಕಾ, ಏನು ತಿಳ್ಕೊಳ್ದೆ ಅವಳ ಮೇಲೆ ಅನುಮಾನ ಪಡೋದು ತಪ್ಪಲ್ವಾ? ನಿನ್ಗೆ ಯಾಕೆ ಹಾಗನ್ಸ್ತಿದೆ? ಇಲ್ಲ ಅಕ್ಕ, ನಾವು ಸ್ವಲ್ಪ ಪ್ರಯತ್ನ ಪಟ್ರೆ ಎಲ್ಲ ತಿಳ್ಕೊಬಹುದು. ನನಗೇನೋ ನಿಧಿನೇ ಅವ್ರ ಅಮ್ಮಂಗೆ ಸಹಾಯ ಮಾಡ್ತಿದ್ದಾಳೆ ಅನ್ನಿಸ್ತಿದೆ. ನಮ್ಮ ಮನೇಲಿ ನಡೀತಿರೋದನ್ನೆಲ್ಲ ನಿಧಿನೇ ಅವ್ರ ಅಮ್ಮಂಗೆ ಹೇಳ್ತಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ನಿಧಿ ನಡವಳಿಕೆಯಲ್ಲಿ ಬದಲಾವಣೆ ಇರೋದನ್ನ ನಾನು ಗಮನಿಸಿದ್ದೀನಿ. ಏನಾಗಿದೆ ನಿಮ್ಗೆಲ್ಲ? ಯಾಕೆ ಅವಳ ಬಗ್ಗೆ ಈ ತರ ಎಲ್ಲ ಮಾತಾಡ್ತಾ ಇದ್ದೀರಾ? ನಮ್ ನಿಧಿ ಆ ತರ ಅಲ್ಲ. ಅವಳಿಗೆ ಮನೆಯವ್ರ ಬಗ್ಗೆ, ಮನೆ ಬಗ್ಗೆ ತುಂಬಾನೇ ಪ್ರೀತಿ ಇದೆ. ಅವ್ರಮ್ಮ ಮಾಡಿರೋ ಅನ್ಯಾಯಕ್ಕೆ ಅವಳು ಬೇಜಾರಲ್ಲಿದ್ದಾಳೆ, ಅವಳು ಸಿಟ್ಟಲ್ಲಿದ್ದಾಳೆ. ಅದು ಏನೇ ಇರ್ಬೋದು ದೀಪಿಕಾ ಅವ್ರೆ, ನಿಧಿ ಈ ರೀತಿ ಮಾಡ್ತಾಳಂತ ನಾನು ನಂಬಲ್ಲ. ಶಾರ್ವರಿಗೆ ನಮ್ಮನೆ ವಿಷಯಗಳು ಬೇರೆ ರೀತಿಯಲ್ಲಿ ಗೊತ್ತಾಗ್ತಿರ್ಬೋದು, ಅದನ್ನ ಕಂಡು ಹಿಡಿಯೋಣ. ಅದು ಬಿಟ್ಟು ನಿಧಿ ಮೇಲೆ ಆರೋಪ ಮಾಡೋದು ಬೇಡ. ಸಮರ್ಥ, ಗಾಡಿ ತೆಗೆ. ಸಮರ್ಥ್, ನಿನ್ ಗಾಡಿ ತೆಗೆ, ಲೇಟ್ ಆಗುತ್ತೆ. ಇವಳು ಸುಮ್ಮನೆ ಓವರ್ ಥಿಂಕ್ ಮಾಡ್ತಿದ್ದಾಳೆ. ನಮ್ ನಿಧಿ ಪಾಪದವಳು. ನನ್ನ ತಂಗಿ ಏನು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ನಾವು ದೇವಸ್ಥಾನಕ್ಕೆ ಹೋಗಿ ಬರೋ ತನಕ ದಯವಿಟ್ಟು ಏನು ಮಾತಾಡ್ಬೇಡ.